ವಿದ್ಯಾ ಬಾ. ರಕ್ಷಾ, ಅದು ನಿನ್ಗೆ ಹೇಳ್ತಿರೋದು ಬಾ. ರಕ್ಷಾ, ರಕ್ಷಾ ಬಾಮ್ಮ ಕೂತ್ಕೋ. ರಕ್ಷಾ ಇಲ್ಲೇ ಬಾ. ವಿನು, ವಿದ್ಯಾ, ವಿದ್ಯಾ ಕೂತ್ಕೊಮ್ಮ. ಪ್ರದೀಪ್ ಒಂದು ನಿಮಿಷ.
ಯಾಕೋ ಏನಾಯ್ತು? ಅಮ್ಮ ಪ್ಲೀಸ್. ನೀನು ಅಲ್ಲಿ ಹೋಗಿ ಕೂತ್ಕೋ ಹೋಗು. ನನಗೆ ಸರಿ ಹೋಗ್ತಿಲ್ಲ. ವಿನು, ಹೀಗೆಲ್ಲ ಆಡಬೇಡ. ಅವಳು ಬೇಜಾರಾಗ್ತಾಳೆ. ಅಮ್ಮ ಪ್ಲೀಸ್. ಒಂದು ನಿಮಿಷ ಇಲ್ಲೇ ಕೂತ್ಕೋ. ವಿನು, ನೀನು ವಿದ್ಯಾ ಇಲ್ಲೇ ಕೂತಿರಿ. ನಾನು ಹೇಳೋವರೆಗೂ ಕೆಳಗಡೆ ಬರಬೇಡಿ. ನಿಮ್ಗೆ ಅರ್ಥ ಆಗಲ್ಲ. ನಾನು ಹೇಳೋದು ಕೇಳಿ. ನಾನು ಹೇಳೋವರೆಗೂ ಬರಬೇಡಿ ಅಷ್ಟೇ. ಅಣ್ಣ, ಏನರು? ಎಲ್ರಿಗೂ ಆಯಾಸ ಆಗಿದೆ. ಒಳಗಡೆ ಹೋಗಿ ಮಾತಾಡೋಣ. ಮನೆಯೊಳಗೆ ಹೇಗೆ ಹೋಗೋಕ್ಕಾಗುತ್ತಣ್ಣ? ಅದಕ್ಕೂ ಮುಂಚೆ ಒಂದು ಕೆಲಸ ಇದೆ. ಹೇಳರು, ಏನು ಬಾಕಿ ಇದೆ? ಅಣ್ಣ, ಅಪ್ಪ, ಅಮ್ಮ, ನಾನು ವಿದ್ಯೆಗೆ ಮನೆ ತುಂಬಿಸ್ಕೊಳ್ಳೋ ಶಾಸ್ತ್ರ ಮಾಡಬೇಕು. ಮದುವೆ ಆಗಿ ಮೊದಲನೇ ಸಲ ಸೊಸೆನ ಮನೆಗೆ ಕರ್ಕೊಂಡು ಬಂದಾಗ ಮನೆ ತುಂಬಿಸ್ಕೊಳ್ಳೋ ಶಾಸ್ತ್ರ ಆಗಲೇಬೇಕು ಅಲ್ವಾ ಅಮ್ಮ? ಯಾವುದಾಗಬಾರ್ದು ಅಂತ ಅಂದ್ಕೊಂಡಿದ್ನೋ ಅದೇ ಆಗೋ ಥರ ಇದೆ. ಬಿಡಬಾರ್ದು. ಏನು ಮಾತಾಡ್ತಿದ್ಯಾ ಅಂತ ಪ್ರಜ್ಞೆ ಇದೆಯಾ ಅರುಂಧತಿ? ಈಗಾಗಿರೋದನ್ನ ಮದುವೆ ಅಂತ ಯಾರೂ ಒಪ್ಪಲ್ಲ. ಅಷ್ಟು ಜನ ಹಿರಿಯರಿದ್ರು ಆ ವಿದ್ಯೆ ಆಟ ಆಡ್ಬಿಟ್ಟು ಮದುವೆ ಅಂದರೆ ಮಕ್ಕಳ ಆಟನಾ? ಯಾರಿಗಾದ್ರೂ ಹೇಳ್ಬೋದಿತ್ತು. ರಕ್ಷಾ ವಿದ್ಯೆ ಆಡ್ರೋ ಹುಡುಗಾಟನ ಮದುವೆ ಅಂತ ಕರೆಯೋಕ್ಕಾಗತ್ತಾ? ಮದುವೆನೇ ಅಲ್ಲ ಅಂದಮೇಲೆ ಯಾವ ಶಾಸ್ತ್ರನೂ ಬೇಕಾಗಿಲ್ಲ. ಅಲ್ಲ, ಅದಕ್ಕೆ ಏನೋ ಆಗೋಗಿದೆ. ಆದರೆ ಈ ಮದುವೆ ಶಾಸ್ತ್ರೋಕ್ತವಾಗಿ ನಮ್ಮ ಮುಂದೆನೇ ಆಗಿದೆ ಅಲ್ವಾ? ಮಾತಾಡಬೇಡ ಅರುಂಧತಿ. ಇದು ಮದುವೆ ಅಲ್ವೇ ಅಲ್ಲ. ಈ ಮದುವೆಯಿಂದ ನಮ್ಮೆಲ್ಲರ ಮನಸ್ಸು ಹಾಳಾಯ್ತು. ನಿಶಾಂತ್ ಮಾಡಿರೋದು ಒಂದು ತಪ್ಪು. ಅದನ್ನ ಮರೆಯೋಕ್ಕಾಗದೆ ಇರುವಾಗ ಈ ಹುಡುಗಾಟದ ಮದುವೆ ಇದನ್ನ ನಾವ್ಯಾರೂ ಒಪ್ಪಿಲ್ಲ, ಒಪ್ಲು ಕೂಡ್ದು. ವಿದ್ಯಾ ಯಾರು? ಈ ಮನೆಗೆ ಕೆಲಸದವಳು.
ಮನೆ ಮಗಳ ಹಾಗೆ ಪ್ರೀತಿಯಿಂದ ನೋಡ್ಕೊಂಡಿದ್ದು ನಾವು ಅಷ್ಟೇ. ವಿದ್ಯೆನ ಈ ಮನೆ ಸೊಸೆ ಅಂತ ಬರ್ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಈಗಲೂ ವಿದ್ಯಾ ಅದಕ್ಕೆ ಕೋಪದಲ್ಲಿದ್ದಾರೆ, ಅದಕ್ಕೆ ಹೀಗೆಲ್ಲ ಮಾತಾಡ್ತಾರೆ. ನನಗೆ ಅರ್ಥ ಆಗತ್ತೆ, ರಕ್ಷಣ್ ನೋವಾಗಬಾರ್ದು ಅಂತ ವಿನಾಯಕನ್ ಕೂರಿಸಿ ಮದುವೆ ಮಾಡೋಣ ಅಂತ ಅನ್ಕೊಂಡ್ವಿ. ಆದರೆ ವಿಧಿಯಾಟ ಬೇರೆನೇ ಇತ್ತು, ಏನೋ ಆಗೋಯ್ತು. ವಿದ್ಯೆ ಏನು ಅಂತ ನನಗೆ ಚೆನ್ನಾಗಿ ಗೊತ್ತಿದೆ, ನನಗೆ ಯಾವ ಬೇಜಾರು ಇಲ್ಲ. ಈ ಮದ್ವೆನ ಯಾರು ಒಪ್ಲಿ ಬಿಡ್ಲಿ, ನಾನು ಒಪ್ಕೋತೀನಿ. ಹೀಗಿದು ಯಾಕೆ ಅನ್ನೋ ಪ್ರಶ್ನೆ ನನಗೆ ಬೇಡ. ವಿದ್ಯಾ ನನ್ನ ಸೊಸೆ ಅಂತ ಮನಸ್ಸಿಂದ ಒಪ್ಕೋತೀನಿ. ವಿದ್ಯಾ ಹೇಗೆ ಅಂತ ನಿಮ್ಮೆಲ್ರಿಗೂ ಗೊತ್ತು. ಈಗ ಅವಳನ್ನ ಯಾಕೆ ದೂರ ಮಾಡಬೇಕು ಹೇಳಿ? ನನ್ನ ಮಗ ಹೇಗೆ ಅಂತನೂ ನನಗೆ ಗೊತ್ತು, ಅವನು ನನ್ನ ಮಾತು ಮೀರಲ್ಲ ಅಂತನೂ ನನಗೆ ಗೊತ್ತು. ಮದುವೆ ಆಗಿ ಬಂದ ಹೆಣ್ಣು ಗಂಡನ ಜಾಸ್ತಿ ಹೊತ್ತು ಮನೆಯಿಂದ ಹೊರಗಡೆ ನಿಲ್ಲಿಸಬಾರ್ದು. ದಯವಿಟ್ಟು ಈ ಮದುವೆ ಬಗ್ಗೆ ಯಾರು ಬೇಜಾರು ಮಾಡ್ಕೋಬೇಡಿ. ಮದುವೆ ಆಗಿ ಮನೆ ಮುಂದೆ ಬಂದು ನಿಂತಿರೋ ಗಂಡು ಹೆಣ್ಣನ್ನ ತುಂಬಾ ಹೊತ್ತು ಕಾಯಿಸಬಾರ್ದು. ದಯವಿಟ್ಟು ನೀವೆಲ್ಲರೂ ಬಂದು ಮನಸ್ಫೂರ್ತಿ ಹಾರೈಸಿ ಹೆಣ್ಣು ಗಂಡನ ಮನೆ ತುಂಬಿಸ್ಕೊಳ್ಳೋಣ. ಅಷ್ಟು ಗೋಗರಿತಿದ್ದಾರೆ, ಶಾಸ್ತ್ರ ಮಾಡಿ ಒಳಗಡೆ ಹೋಗೋದಲ್ವಾ? ನಿಮ್ಗೆ ಸ್ವಲ್ಪನಾದ್ರೂ ಬುದ್ಧಿ ಇದೆಯಾ? ಇದ್ರೆ ನಿನ್ನ ಯಾಕೆ ಮದುವೆ ಆಗಿರ್ತಿದ್ದೆ? ಸದ್ಯಕ್ಕೆ ಬಾಯಿ ಮುಚ್ಕೊಂಡು ಒಳಗಡೆ ನಡೀರಿ. ವಿನು, ಲಗೇಜ್ ಎಲ್ಲ ಒಳಗಿಟ್ಟು ನಾನು ಹೊಡ್ಲಾ? ಸರಿ, ನಾನು ಆರತಿ ರೆಡಿ ಮಾಡೋದಕ್ಕೆ ಒಪ್ಪಿಸ್ತೀನಿ. ಅಮ್ಮ, ಇಷ್ಟೆಲ್ಲ ಆದ್ಮೇಲೂ ಬೇಕಾ? ಬೇಡ ಬಿಡು. ಸರಿ ಹೋಗುತ್ತೆ ವಿನು. ನಾನು ಕರೆಯೋ ತನಕ ನೀನು ವಿದ್ಯೆ ಒಳಗಡೆ ಬರಬೇಡಿ, ಸರಿನಾ? ಏನು ವಿಚಿತ್ರ ಲೈಫ್ ಅಲ್ವಾ? ಮದುವೆನೇ ಇಷ್ಟ ಇಲ್ಲ ಅಂತಿದ್ದೆ, ಯಾರ್ದೋ ಮದುವೆಗೆ ಹೋಗಿ ನಿಂದೆ ಮದುವೆ ಆಗೋಯ್ತು. ಅಮ್ಮನಿಗೋಸ್ಕರ ಅವ್ರಿಗೆ ಯಾವ ಕಾರಣಕ್ಕೂ ನೋವಾಗಬಾರ್ದು. ನೀನು ಹೊಡ್ತೀನಿ ಅಂದ್ಯಲ್ಲ, ಜಸ್ಟ್ ಗೋ, ಟೇಕ್ ಸಮ್ ರೆಸ್ಟ್. ವಿನು, ನಾಳೆ ಮೀಟಿಂಗ್ ಇತ್ತಲ್ಲ, ಕ್ಲೈಂಟ್ ಕಾಲ್ ಮಾಡಿದ್ದಾರೆ. ಈಗ ಹೋಗೋಕ್ಕಾಗಲ್ಲ, ಮದುವೆ ಬೇರೆ ಆಗಿದೆ, ಕ್ಯಾನ್ಸಲ್ ಮಾಡ್ತೀನಿ.
ಏನ್ ಅಂದ್ಕೊಂಡಿದ್ಯಾ ನೀನು? ವಿನು ತಾಳಿ ಕಟ್ಬಿಟ್ಟ ಅವನ್ ಹೆಂಡತಿ ಆಗೋದೆ ಅಂತನಾ? ನೀನ್ ಕುತ್ತಿಗೆಗ್ ಬಿದ್ದಿರೋದು ನೇಣು ಅನ್ಕೋ. ಅಲ್ಲಿ ಅರು ಅತ್ತೆ ನಿನ್ನ ಸೊಸೆಯಾಗಿ ಮನೆ ತುಂಬಿಸ್ಕೊಳ್ಳೋದ್ರ ಬಗ್ಗೆ ಮಾತಾಡ್ತಿದ್ದಾರೆ. ನೀನು ನನ್ ವಿನು ಹೆಂಡತಿಯಾಗಿ ಮನೆ ಒಳಗ್ ಕಾಲಿಡಬಾರ್ದು. ಅರು ಅತ್ತೆ ನಿನ್ನ ಸೊಸೆ ಅಂತ ಒಪ್ಕೊಂಡಿದಾರಂತೆ. ಯಾರು ಒಪ್ಪಿದ್ರು ನಾನ್ ಬಿಡಲ್ಲ ವಿನು ನನಗ್ ಮಾತ್ರ ಸಿಗ್ಬೇಕು. ನಾನು ನನ್ ವಿನುನ ಎಷ್ಟು ಪ್ರೀತಿಸ್ತೀನಿ ಅಂತ ಗೊತ್ತಿದ್ರು ತಾಳಿ ಕಟ್ಟ ಕುತ್ತಿಗೆ ಕೊಟ್ಟಿದ್ಯಲ್ಲ. ನನ್ ವಿನು ನನ್ಗೇನಾದ್ರೂ ಸಿಗ್ಲಿಲ್ಲ ಅಂದ್ರೆ ನಿನ್ ಕುತ್ತಿಗೆನೆ ತೆಗೆದ್ಬಿಡ್ತೀನಿ. ನನ್ ವಿನುನ ನೀನ್ ಕಿತ್ಕೊಳಕ್ ಬಿಡಲ್ಲ. ಈಗ ನಿನ್ ಕೆಟ್ಟ ದಿನಗಳು ಶುರು. ರಕ್ಷಾ ಪ್ಲೀಸ್ ನನ್ನ ಮಾತು ಕೇಳು. ನನಗೆ ಗೊತ್ತು ನೀನು ಅನ್ಕೊಂಡಿದ್ದೆಲ್ಲ ಆಗಿಲ್ಲ ಅಂತ. ಆದರೆ ಅಲ್ಲಿ ಏನು ನಡೀತು ಅಂದ್ರೆ ಮಾತಾಡ್ಬೇಡ. ಕೋಪ ಬಂದ್ರೆ ಏನ್ ಮಾಡ್ತೀನೋ ನನಗೆ ಗೊತ್ತಿಲ್ಲ. ಈ ತರ 100 ಮದುವೆ ಆದ್ರೂ ನನ್ ವಿನುನ ನನ್ನಿಂದ ಕಿತ್ಕೊಳಕ್ ಆಗಲ್ಲ. ಆಫ್ಟರ್ ಆಲ್ ಮನೆ ಕೆಲಸದವಳು ನೀನು. ಹೌದು, ಅಮ್ಮ ನಿನ್ನನ್ನ ಕರೆಯೋ ಹಾಗೆ ನಾನು ನಿನ್ನನ್ನ ಕರಿಬೇಕಿತ್ತು. ನಿನ್ನ ಎಲ್ಲಿಡಬೇಕೋ ಅಲ್ಲೇ ಇಡಬೇಕಿತ್ತು. ನನ್ನ ಫ್ರೆಂಡ್ಶಿಪ್ ಕೊಟ್ಟಿದ್ದಕ್ಕೆ ನನ್ನ ಪ್ರೀತಿನೇ ಕಿತ್ಕೋತೀಯ ಅಲ್ವಾ? ಬಿಡಲ್ಲ ಬಿಡಲ್ಲ. ನನ್ನ ವಿನುನ ನೀನ್ ಕಿತ್ಕೊಳಕ್ ಬಿಡಲ್ಲ. ನೋಡಿ, ನೀವು ಹೀಗೆಲ್ಲ ನಡ್ಕೋಬಾರ್ದು. ಎಲ್ಲ ದಿಡಿ ಅಂತ ನಡೆದೋಯ್ತು. ತಲೆ ಎತ್ತು ನೋಡಿದ್ರೆ ನೀವು ನಾನು ನಿಶಾಂತ್ ಅಂತ